ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಆದರೆ ಸಂಘಟನೆಯಲ್ಲೇ ಈಗ ಸಂಘರ್ಷ ಶುರುವಾಗಿದೆ. ಷಣ್ಮುಗಪ್ಪ ಹಾಗೂ ಚನ್ನಾರೆಡ್ಡಿ ನಡುವೆ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗಿದೆ. ಷಣ್ಮುಗಪ್ಪ ಕರೆ ನೀಡಿದ ಮುಷ್ಕರಕ್ಕೆ ಮಾಲೀಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಮುಷ್ಕರ ಅಂತ ಷಣ್ಮುಗಪ್ಪ ಅವರು ಹೇಳಿದ್ರು. ಆದ್ರೆ ಏಪ್ರಿಲ್ 15ರಿಂದ ಎಂದಿನಂತೆ ರಾಜ್ಯದಲ್ಲಿ ಲಾರಿಯ ಸಂಚಾರ ಇರುತ್ತೆ. ಲಾರಿ ಮಾಲೀಕರ ಸಂಘದ ಮುಖಂಡ ಚನ್ನಾರೆಡ್ಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿಗಳು ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಷಣ್ಮುಗಪ್ಪ ಕರೆ ನೀಡಿರೋ ಮುಷ್ಕರ ಸಕ್ಸಸ್ ಆಗಲ್ಲ. ಷಣ್ಮುಗಪ್ಪ ಕರೆ ನೀಡಿದ ಮುಷ್ಕರವನ್ನ ಬೆಂಬಲಿಸಲ್ಲ ಅನ್ನುವಂಥ ವಿಚಾರವನ್ನ ಚನ್ನಾರೆಡ್ಡಿ ಅವರು ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಮುಖಂಡ ಆಗಿರುವಂತಹ ಚನ್ನಾರೆಡ್ಡಿ ಅವರಿದ್ದಾರೆ. ಅವರ ಕಡೆಯಿಂದ ಈಗಾಗಲೇ ಈ ಒಂದು ಬಂದ್ಗೆ ಏನು ಅವರ ಬೆಂಬಲ ಇಲ್ಲ ಅನ್ನುವಂಥದ್ದು ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ, ಯಾಕೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನ. ಸರಿಗ ಲಾರಿ ಅಸೋಸಿಯೇಷನ್ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರಿಂದ ಬಂದ್ ಅಂತ ಹೇಳಿದ್ದಾರೆ. ಆದರೆ ತಾವು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಅಂತ? ಕಾರಣ ಏನಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಪಾಂಡಿಚೇರಿ ಬಿಟ್ಟರೆ ನಾವೇ ಕಮ್ಮಿ ಇದ್ದೀವಿ. ನಾವು ಜಾಸ್ತಿ ಗೌರ್ಮೆಂಟ್ ಜೊತೆ ಘರ್ಷಣೆ ಮಾಡಿ ಕಮ್ಮಿ ಇರೋ 1 ರೂಪಾಯಿ ಕಷ್ಟ ಅಂತ ನಾನು ಬೆಂಬಲ ಕೊಡ್ತಾರೆ. ನಾನು ಅವರ 2 ರೂಪಾಯಿ ಜಾಸ್ತಿ ಮಾಡಿದ ದಿವಸನೇ ಎಲ್ಲ ಸ್ಟಡಿ ಮಾಡಿದೆ. ಎಕ್ಸೆಪ್ಟ್ ಪಾಂಡಿಚೇರಿ, ಸದರ್ನ್ ಸ್ಟೇಟ್ಸಲ್ಲಿ ನಾವೇ ಚೀಪ್ ಆಗಿದ್ದೀವಿ. ಸೊ ಈ ಗೌರ್ಮೆಂಟ್ ಮೇಲೆ ಒತ್ತಡ ತರೋದು ಕಷ್ಟ ಆಗ್ತದೆ. ಆದ್ದರಿಂದ ನಾನು ಸೇರೋಲ್ಲ. ಮಾರಲ್ ಅಥಾರಿಟಿ ಇರ್ತದೆ. ಈಗ ಏನು ಮಾರಲ್ ಅಥಾರಿಟಿ ಇಲ್ಲದ್ರೆ ಹೆಂಗೆ ಪ್ರೊಟೆಸ್ಟ್ ಮಾಡೋಣ? ಓಕೆ, ಈಗ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಏನಾದರೂ ಸರ್ಕಾರಕ್ಕೆ ಏನಾದರೂ ಈ ಬಗ್ಗೆ ಮಾಹಿತಿಯನ್ನು, ಅಂದ್ರೆ ದರ ಇಳಿಕೆ ಮಾಡಿ ಅಂತ ಏನಾದರೂ ಬರ್ದಿದ್ದೀವಿ. ಜಾಸ್ತಿ ಮಾಡಿರೋ ತಪ್ಪು ಕಮ್ಮಿ ಮಾಡಿ ನಮ್ಮ ಕಷ್ಟದಲ್ಲಿದ್ದೀವಿ ಅಂತ ಬರೆದಿದ್ದೀವಿ. ಬಟ್ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭ ಬಂದಿಲ್ಲ. ಮನವಿಗಳು ಮಾಡಿದ್ದೀವಿ. ಇನ್ನೂ ಗೊತ್ತಿಲ್ಲ. ಸರ್ಕಾರ 1-2 ದಿವಸ ಸ್ಟ್ರೈಕ್ ಆಗೋವರೆಗೂ ಕರೆಯಲ್ಲ. ಅದು ಹ್ಯಾಬಿಟ್ ಅವ್ರದ್ದು. ಅಧಿಕಾರಿಗಳು ಏನಾದ್ರು ಫಿಗರ್ ಕೊಡಬೇಕಲ್ಲ, ಕೊಡೋಲ್ಲ. ನೋಡೋಣ ಏನಾಗ್ತದೆ. ಹಾಗಿದ್ರೆ ಎಂದಿನಂತೆ 15ರಿಂದ ಅಂದ್ರೆ ಲಾರಿಗಳು ಎಂದಿನಂತೆ ಓಡಾಡ್ತಾರೆ. ನಮ್ಮ ಲಾರಿಗಳು ಓಡಾಡ್ತಾರೆ. ಅವ್ರ ಕಡೆಯಿಂದ ಎಷ್ಟು ಲಾರಿಗಳಿದೆ ಅದು ಗೊತ್ತಾಗಲ್ಲ ನನಗೆ, ಅವ್ರ ಕಡೆ ಎಷ್ಟು ಜನ ಇರ್ತಾರಂತ. ಆ ಸಂದರ್ಭದ ದಿವಸ ಪ್ರತಿಯೊಬ್ಬನು ವ್ಯಾಪಾರ ಅಲ್ವಾ. ಅವ್ರು ಬೆಳಿಗ್ಗೆ ಎದ್ದು ಅವನು ಓಡಾಡಬೇಕು, ಅವನು ಕಂತು ಕಟ್ಟಬೇಕು, ಅವನದು ಏನೇನೋ ಕಮಿಟ್ಮೆಂಟ್ ಇರ್ತಾವೆ, ಹೋಗ್ಬೇಕು. ಅಷ್ಟು ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ವ್ಯವಸ್ಥೆ ಅವ್ರಿಗಿರೋಲ್ಲ. ಸೊ ಹಳೆ ಕಾಲದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.